ಪಂಪನ ಉಕ್ತಿ ಕೇಳಿದ್ರಲ್ಲ, ಪಂಪನೂರು ಇದಲ್ಲ, ತಮಿಳುನಾಡು ಧರ್ಮಪುರಿ ಅಥವಾ ವೆಂಗಿಪುಳ ಅಂತ. ಅವನ ತಾಯಿಯ ತವರು ಮನೆ ಧಾರವಾಡ ಅಣ್ಣಿಗೇರಿ ಬಂದಾಗ ಸೃಷ್ಟಿ ಸೌಂದರ್ಯ ಕೇಳ್ಕೊಂಡು ಇಲ್ಲಿ ಪ್ರವಾಸಿಗನಾಗಿ ಇಲ್ಲಿ ನೋಡ್ಬೇಕು ಅಂತ ಇಲ್ಲಿ ಬಂದಿದ್ದ. ಇಲ್ಲಿ ಬಂದವನಿಗೆ ಸೃಷ್ಟಿ ಸೌಂದರ್ಯ ನೋಡ್ಕೊಂಡು ಇಲ್ಲೇ ಉಳ್ಕೊಂಡು ಕವಿತೆ ರಚನೆ ಮಾಡ್ಬೇಕು ಅಂತ ಸ್ಫೂರ್ತಿ ಬಂತು ಅಂತ. ಅಷ್ಟು ಸುಂದರವಾಗಿತ್ತು ಅಂತ ಬನವಾಸ. ಆರಂಭಿಕ ನೆನೆಯುವುದೆಂದ ಮನವು ಬನವಾಸ ದೇಶವನ್ನು ಕೋಗಿಲಿಯಾಗಿ ಬೇಳೆ ಮರುದುಂಬಿಯಾಗಿ ಹುಟ್ಟಲು ಸುಂದರವನ್ನು ಬನವಾಸಿ ದೇಶದೊಳಗೆ ಹಾಡು ಹೋಗಿದ್ದಾನೆ. ಈ ಮರುಜನ್ಮ ಅಂತಿದ್ರೆ ಅದು ಬನವಾಸದಲ್ಲೇ ಹುಟ್ಟಬೇಕು, ಅದು ಮನುಷ್ಯನಾಗಿ ಹುಟ್ಟಬೇಕು. ಇಲ್ಲ ಅಂತ ಅದು ಕೋಗಿಲೆ ಅಥವಾ ಮರುದುಂಬಿ ಸಣ್ಣ ಕೀಟ ಬೇಕಾರಾಗ್ಲಿ ಬನವಾಸದಲ್ಲೇ ಹುಟ್ಟಬೇಕು ಅಂತ ಕೇಳ್ಕೊಂಡಿದ್ದಾನೆ. ಯಾರಿದು? ಪಂಪರಿ. ಅಷ್ಟು ಸುಂದರವಾಗಿತ್ತು ಅಂತ ಬನವಾಸ. ನನ್ನ ಕವಿತೆಯಲ್ಲಿ ವರ್ಣಿಸಿದ್ವಿ. ಹೊನ್ನೆ ಬೇಗ ಬೀಟೆ ಗಂಧ ಹಲಸೋಮ ಅಷ್ಟು ಉತ್ಸಾಹ ಬೆಳ್ಕೊಂಡಿತ್ತು ಅಂತ. ಈ 10ನೇ ಶತಮಾನದ ಪಂಪ ಇದ್ದ 10ನೇ ಶತಮಾನ ಸುಂದರವಾಗಿತ್ತು ಅಂತ ಬನವಾಸ. ಪಂಪ ಎಲ್ಲಿದ್ದ ಏನೋ ಅದ್ರ ಬಗ್ಗೆ ಏನೋ ಮಾಹಿತಿ ಇಲ್ಲ. ಪಂಪನ ಕವಿತೆ ಸಿಕ್ಕಿದ್ದಕ್ಕೆ ಪಂಪ ಇಲ್ಲಿ ಬಂದು ಹಾಡು ಹೋಗಿದ್ದ ಅಂತ ಹೇಳ್ತಾರೆ. ಈ ಒಂದು 100 ವರ್ಷದ ಮೇಲಾಗಿ, 100 ವರ್ಷ ಅಂದ್ರೆ ಮುಂಚೆ ಇರಲಿಲ್ಲ. ಆನಂತರ ಇಲ್ಲಿ ಆದಿಮಾಧವ, ಕಾಶಿಯಲ್ಲಿ ಬಿಂದು ಮಾಧವ. ಸ್ವಲ್ಪ ಅದಕ್ಕೆ ಕಾಣುತ್ತಲ್ಲ, ರುದ್ರಪಾದ, ಕಾಶಿಯಲ್ಲಿ ವಿಷ್ಣುಪಾದ ಗಯಾದಲ್ಲಿ ಕಾಣ ರುದ್ರಪಾದ. ಕಾಶಿ ಗಯಾದಲ್ಲಿ ವಿಷ್ಣುಪಾದ. ದಶಾವತಾರ ಸಮೇತ ತೋರಿಸಿದೆ. ಎಲ್ಲ ಕಡೆ ವಿಷ್ಣು ಮೂರ್ತಿ ಸಿಂಗಲ್ ಇರುತ್ತಲ್ವಾ, ದಶಾವತಾರ ಸಮೇತ ಇದೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ 10 ಅವತಾರ ಕೇಳಿದಲ್ವಾ, 10 ಅವತಾರ ಸಣ್ಣ ಪ್ರಮಾಣಕ್ಕೆ ತೆತ್ತಿದೆ. ಕೆಳಗಡೆ ಶ್ರೀದೇವಿ, ಭೂದೇವಿ, ಗರುಡ ಪತ್ನಿ ಮತ್ತು ವಾಹನ ಸಮೇತ ಮಾಡಿದ್ದಾರೆ. ಅವಾಗಲೇ ಹೀಗೆ ಅಡ್ಡ ಇರುತ್ತಲ್ಲ ವಿಷ್ಣು ಚಕ್ರ. ಹೌದ್ರಿ, ಇದು ಉದ್ದವಾಗಿದೆ. ಅವಾಗ ಹೇಳಿದ್ನಲ್ಲ, ಮಧುಕೈಟವರನ್ನ ಮಹಾವಿಷ್ಣು ಸಂಹಾರ ಮಾಡ್ದ ಅಂತ. ಅವ್ರಿಬ್ರು ಉದ್ದವಾಗಿ ಹೀಗೆ ಸೀಳಿದಾನ. ಅವ್ನು ಹೇಗೆ ಸೀಳಿದಾನ ಹಾಗೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವ್ರನ್ನ ಸೀಳಿದ್ರು. ಯಾರನ್ನ ಸೀಳಿದ್ರು? ಮಧುಕೈಟವ. ಇದು ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧಿ ಅಂತ. ಬನವಾಸಿಯಲ್ಲಿ ವಾರಣಾಸಿ, ಬನವಾಸಿಯಲ್ಲಿ ಮಧುಕೇಶ್ವರ, ಕಾಶಿಯಲ್ಲಿ ವಿಶ್ವೇಶ್ವರ. ಇಲ್ಲಿ ವರದಾ ನದಿ, ಗಂಗಾ ನದಿ, ವರದಾ ನದಿ ಉತ್ತರಕ್ಕೆ ಹರಿಯುತ್ತೆ, ಗಂಗಾ ನದಿ ಉತ್ತರಕ್ಕೆ ಹರಿಯುತ್ತೆ ಅಂತ ದಕ್ಷಿಣ ಕಾಶಿ ಅಂತ. ನೀವು ಕ್ಷೇತ್ರಕ್ಕೆ ಬಂದ್ರೆ ಕಾಶಿಗೆ ಹೋದಷ್ಟೇ ಪುಣ್ಯ ಅಂತ. ಪವಿತ್ರವಾದ ಕ್ಷೇತ್ರ. ಒಳಗಡೆದು 2ನೇ ಶತಮಾನ, 1800 ವರ್ಷ ಹಿಂದಿಂದ ತಾತು ಅಂದ್ರೆ ಕಟ್ಟದು. ಆ ಭಾಗದಿಂದ ಈ ಭಾಗದವರೆಗೆ 3 ರಿಂದ 6ನೇ ಶತಮಾನ ಕದಂಬ. ಈ ಭಾಗದಿಂದ ಹೊರಗಡೆದ 10 ರಿಂದ 11ನೇ ಶತಮಾನ ಬಾದಾಮಿ ತಾಲೂಕರು ಕಟ್ಟದು. ಈಶ್ವರಿಂದ ಹಿಡಿದು ನಂದಿವರೆಗೆ 5 ಮಂಟಪ: ಗರ್ಭ ಮಂಟಪ, ಸಂಕಲ್ಪ ಮಂಟಪ, ಸಭಾ ಮಂಟಪ, ನರ್ತ ಮಂಟಪ, ನಂದಿ ಮಂಟಪ. 5 ಮಂಟಪಗಳು. ಬಸವಣ್ಣ ನೋಡಿ 7.5 ಅಡಿ ಹತ್ರ, ಸ್ವಲ್ಪ ಮುಖದ್ರಾಸಿ. ಬಲಗಣ್ಣು ಪಾರ್ವತಿ ನೋಡ್ತಾರೆ, ಎಡಗಣ್ಣು ಪರಮೇಶ್ವರ ನೋಡ್ತಾರೆ. ನಾವೆಲ್ಲರೂ ಪಾರ್ತಿ ಬಿಡಿದ್ರೆ ಒಂದೇ ಕಣ್ಣು ಮಾತ್ರ ಕಾಣುತ್ತಾ ತೋರಿಸ್ತಾರೆ. ಹಾಗೂ ಮಧ್ಯದಲ್ಲಿ ಒಂದು ರೌಂಡದವರು ಮಾಯಾದೇವರ ನರ್ತ ಮಾಡಿ ಮೊದಲ ಬಾರಿಸಿದ್ದು ಅಲ್ಲಮ್ಮ. ಆ 4 ಕಂಬದಲ್ಲಿ ಒಂದು ಕೈ ಮಾಡಿದ್ರೆ 2 ಕಾಣುತ್ತೆ, 2 ಕೈ ಮಾಡಿದ್ರೆ 4 ಕಾಣುತ್ತೆ, ಡಬಲ್. ಈಗ ಕಾಣುತ್ತೆ ತೋರುತ್ತೆ ಈ ಕಡೆ. ಇದು ತ್ರಿಲೋಕ ಮಂಟಪ. 1 ಪಾತಾಳಲೋಕ, 2 ಬಿಹಿಲೋಕ, 3 ಸ್ವರ್ಗಲೋಕ. ಸ್ವರ್ಗಲೋಕದ ಸರಪಾಲಕರು ಶಿವಪಾರ್ವತಿ, ಆದಿತೇಶ 8 ಆಳುಗಳು. ಇದು 1638ನೇ ಇಸ್ವಿ. ಪ್ರತಿ ಹುಣ್ಣಿಮೆಗೆ ಸಾಯಂಕಾಲ ಶಿವಾಸನ ಪೂಜೆ ಮಾಡ್ತಾರೆ. ಈ ಗಂಟೆ ನೋಡಿ, ಎಲ್ಲ ದೇವಸ್ಥಾನ ಬಿದ್ರೆ ಒಂದು ಗಂಟೆ ಹೊಡೆದ್ರೆ ಓಂ ಅಂತ ಬರುತ್ತೆ. ಈ ಗಂಟೆ ಹೊಡೆ ಒಂದು ಥರ ಹೊಡೆದ್ರೆ 1 ನಿಮಿಷ ಅಂತ ಹೇಳ್ತಿರ್ತಾರೆ. ಒಂದ್ಸಲ ಜೀವ ಹೊಡೆರಿ. ಅಂತಲೂ ಗಂಟೆ 400 ವರ್ಷದ ಗಂಟೆ, 400 ವರ್ಷ ಇಲ್ಲಿ ಬರೀ. ಇದು ಪಾರ್ವತಿ ದೇವಿ ಪ್ರತಿ ವರ್ಷ ನವರಾತ್ರಿಯಲ್ಲಿ 9 ಅಲಂಕಾರ. ಆ ಕಡೆ ಉಮಾಪತಿೇಶ್ವರ, ಈ ಕಡೆ ಪಾರ್ವತಿ.
ಬಸವಣ್ಣ ಬಲಗಣ್ಣಿಂದ ಆ ಚೆಂಡಿಗೆ ಪಾರ್ವತಿ ಕೊಡ್ತಾನೆ. ಎಲ್ಲರೂ ಈ ಕಡೆ ಬನ್ನಿ, ಅಲ್ಲೋಡಿ ಅಲ್ಲೋಡಿ, ಈ ಕಡೆ ಬನ್ನಿ. ಬಸವಣ್ಣ ಕಣ್ಣು ಪಾರ್ವತಿ ಕೊಡ್ತಾನೆ. ಬನ್ನಿ ಎಲ್ಲರೂ ಬನ್ನಿ. ಇದು ಚಂದ್ರಕೇಶ್ವರ ಎಲ್ಲರ ಕಪ್ಪಾಳ ಕಟ್ಟೆ ನಮಸ್ಕಾರ ಮಾಡಬೇಕು. ನಾವೆಲ್ಲರೂ ಬನವಾಸಿ ಬಂದ್ರೆ ಸಾಕ್ಷಿ ಗಣಪತಿ ಎಲ್ಲರೂ ಚಪ್ಪಾಳ ಕಟ್ಟಿ ನಮಸ್ಕಾರ ಮಾಡಿ. ಯಾಕೆ ಚಪ್ಪಾಳ ಕಟ್ಟಬೇಕು ಅಂದ್ರೆ ಕಣ್ಣು ಬಿಟ್ಕೊಂಡು ಜಪ ಮಾಡ್ತಾ ಇರ್ತಾರೆ. ನೀವು ಬಂದ್ಬಿಟ್ಟು ಗೊತ್ತಿರಲ್ಲ, ಚಪ್ಪಾಳ ಕಟ್ಟರೆ ಕಣ್ಣು ಬಿಟ್ಟು ನೋಡ್ತೀನಿ ಅಂತ. ಇದು ನೀವು ಬನವಾಸಿ ಬಂದ್ರೆ ಸಾಕ್ಷಿ ಗಣಪತಿ, ಈ ಗಣಪತಿ ನಮಸ್ಕಾರ ಮಾಡ್ಕೊಂಡು ಬರ್ಬೇಕು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ದೇವಸ್ಥಾನದ ಇತಿಹಾಸ, ಐತಿಹಾಸಿಕ ಸ್ಥಳದ ಇತಿಹಾಸ, ಅನೇಕ ವೃತ್ತಿಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರ ಹಾಗೂ ಗಣ್ಯ ವ್ಯಕ್ತಿಗಳ ಇಂಟರ್ವ್ಯೂ ನಮ್ಮ ಚಾನಲ್ನಲ್ಲಿ ನೋಡಬಹುದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಿಮ್ಮ ಪ್ರೋತ್ಸಾಹ ನಮ್ಮ ಬಲ. ಮತ್ತೊಂದು ಕುತೂಹಲಕಾರಿ ವಿಡಿಯೋವೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.